Brought to you by Vigard. ಇವತ್ತು ಕೃಷಿ ಪ್ರಧಾನವಾದಂತ ಜಿಲ್ಲೆ ಇದು. ಮಂಡ್ಯ ಅಂದ್ರೆ ಕೃಷಿ, ಕೃಷಿ ಅಂದ್ರೆ ಮಂಡ್ಯ ಅಂತ ಒಂದು ಈ ಜಿಲ್ಲೆಗೆ ಇವತ್ತು ವಿಶ್ವವಿದ್ಯಾನಿಲಯನ ಕೃಷಿ ಯೂನಿವರ್ಸಿಟಿಯನ್ನ ಮಾಡುವಂತ ನಿರ್ಧಾರವನ್ನ ತಗೊಂಡು ಈಗಾಗಲೇ ಕಮಿಟಿ ಫಾರಂ ಮಾಡಿ ಮುಂದಿನ ಜೂನ್ ನಂತರ ಅದನ್ನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ವಿ. ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಾನು 8,000 ಕೊಡೋಣ ಅಂತಿದ್ದೆ, ಅಟ್ಟೊತ್ತಿಗೆ ಇವ್ರು ಯಾರೋ ಕಿತ್ಕೊಂಡ್ಬಿಟ್ರು, ಚಲುವರಾಯ ಸ್ವಾಮಿ ನರೇಂದ್ರ ಸ್ವಾಮಿ ಹೋಗಿ ಅಡ್ಡ ಹಾಕ್ಬಿಟ್ರು ಅಂತ. ನಾವು ಸುಣ್ಣಾಗಿ ಮನೇಲಿದ್ದೋ, ಇವ್ರು ಮುಖ್ಯಮಂತ್ರಿಯಾಗಿ ಬಜೆಟಲ್ಲಿ ಘೋಷಣೆ ಮಾಡಲಿಲ್ಲ, ಯಾವುದೇ ಇಲಾಖೆಯಲ್ಲಿ ಕ್ರಿಯಾ ಯೋಜನೆ ಮಾಡಲಿಲ್ಲ, ಅಥವಾ ಅಸೆಂಬ್ಲಿಲಿ ಹೇಳಲಿಲ್ಲ. ಆದರೆ 8,000 ಕೋಟಿ ಇವತ್ತು ಹೇಳ್ತಾರೆ. ಮೊನ್ನೆ ಎಲ್ಲೋ ಮಳವಳ್ಳಿನವ್ರು ಭಾಷಣ ಮಾಡ್ತಾರೆ, 2000 ಬಹುಶಃ ಇವತ್ತು 23-24ರಲ್ಲಿ ಇದ್ದೀವಿ. ಅವ್ರಿಗೆ ಕನಿಷ್ಠ ತಿಳುವಳಿಕೆ ಇರಬೇಕು. ಮಾಜಿ ಪ್ರಧಾನಿಗಳು ಪ್ರಧಾನಿಯಾಗಿದ್ದಾಗ ಇವರು ಲೋಕಸಭಾ ಸದಸ್ಯರಾಗಿ ಕನಕಪುರದಿಂದ ಗೆದ್ದಿದ್ರು. ಅವತ್ತು ಇವ್ರ ಕೈಲಿ ಕಾವೇರಿ ಇಶ್ಯೂನ ಸಾಲ್ವ್ ಮಾಡೋಕ್ಕಾಗಲಿಲ್ಲ. ಇವತ್ತು ಲೋಕಸಭಾ ಸದಸ್ಯರಾಗಿ ಕಾವೇರಿ ಇಶ್ಯೂನ ಸಾಲ್ವ್ ಮಾಡ್ತಾರಂತೆ. ಇವತ್ತು ಎಲ್ಲ ಮುಗಿದು ಆಲ್ರೆಡಿ ಕಮಿಟಿ ಫಾರಂ ಆಗಿದೆ. ಸುಪ್ರೀಂ ಕೋರ್ಟು ಮಾನಿಟರಿಂಗ್ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕಕ್ಕೆ ಮಾತ್ರ ಉಳಿದಿರ್ತಕ್ಕಂಥದ್ದು. ಎಲ್ಲ ಟ್ರಿಬ್ಯುನಲ್ಲು ಮುಗಿದು ಇವತ್ತು ಲೋಕಸಭೆ ಸದಸ್ಯರ ಪಾತ್ರ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳದಲ್ಲೇ ಏನೂ ವಿಚಾರವಿಲ್ಲದಲೇ ಇಲ್ಲ ಸಲ್ಲದ ಸುಳ್ಳನ್ನ ಹೇಳ್ತಕ್ಕಂಥ ಕುಮಾರಸ್ವಾಮಿ ಅವ್ರನ್ನ ನೀವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಈ ಜಿಲ್ಲೆ 100 ವರ್ಷ ಹಿಂದಕ್ಕೆ ಹೋಗುತ್ತೆ. 100 ವರ್ಷ ಹಿಂದಕ್ಕೆ ಹೋಗುತ್ತೆ. ಇನ್ನು 4 ವರ್ಷ 136 ಜನ ಹೊಂದಿರತಕ್ಕಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಈ ಜಿಲ್ಲೆಗೆ ಏನಾದರೂ ಅಭಿವೃದ್ಧಿ ಆಗಬೇಕು ಅಂದರೆ ಈ ಲೋಕಸಭಾ ಸದಸ್ಯ ಸ್ಥಾನ ವೆಂಕಟರಮಣೇಗೌಡರು ಗೆಲ್ಲಬೇಕಾಗತ್ತೆ. ಇವತ್ತೇನು ಗ್ಯಾರಂಟಿ 5 ಇದೆ, ಆ 5 ಗ್ಯಾರಂಟಿ ಮುಂದುವರಿಯಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕಾಗತ್ತೆ. ಏನು ರಾಷ್ಟ್ರದಲ್ಲಿ ಗ್ಯಾರಂಟಿಯನ್ನ ಘೋಷಣೆ ಮಾಡಿದರೆ ಅದನ್ನ ಪ್ರಾರಂಭ ಆಗಬೇಕು ಅಂದರೆ ಕಾಂಗ್ರೆಸ್ ಲೋಕಸಭಾ ಸದಸ್ಯರು ಗೆಲ್ಲಬೇಕಾಗತ್ತೆ. ದಯಮಾಡಿ KR ಪೇಟೆನಲ್ಲಿ ಶಾಸಕರು ಯಾರೇ ಇಲ್ಲಿ ನಾನು ಹೇಳಿದ್ದೀನಿ, ನಾನು ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಲೋಕಸಭಾ ಸದಸ್ಯ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ. ವೆಂಕಟರಮಣೇಗೌಡರು, ಸ್ಟಾರ್ ಚಂದ್ರು ಅವರು, ನರೇಂದ್ರ ಸ್ವಾಮಿ ಅವರು, ಇಲ್ಲಿಯ ಚಂದ್ರಶೇಖರ್ ಅವರು, ದೇವರಾಜ್ ಅವರು, ಪ್ರಕಾಶ್ ಅವರು, ಉಳಿದಂಥ ಎಲ್ಲ ಮುಖಂಡರು ನಾವೆಲ್ಲರೂ ಸೇರಿ ಈ ತಾಲೂಕಿನ ಎಲ್ಲ ಅಭಿವೃದ್ಧಿಯನ್ನ ನಾವು ಪಣತೊಟ್ಟು ಮಾಡ್ತೀವಿ. ನಿಮ್ಮೆಲ್ಲರ ಸಮಸ್ಯೆಗೆ ನಾವು ಸ್ಪಂದಿಸ್ತೀವಿ ಅನ್ನೋದನ್ನ ನಾನು ಭರವಸೆಯನ್ನ ಕಾರ್ಯಕರ್ತರ ಸಭೆಯಲ್ಲಿ ಕೊಟ್ಟಿದ್ದೀವಿ. ಪ್ರತಿ ತಿಂಗಳು ಅದೇನೇ ಕಟ್ಟಾದರೂ ಎಲ್ಲ ಅಧಿಕಾರಿಗಳ ಜೊತೆ ನಿಮ್ಮ ಜೊತೆ ಕೂತು ಈ ತಾಲೂಕಿನ ಸಮಸ್ಯೆಗೆ ಪರಿಹಾರವನ್ನ ಹುಡುಕ್ತೀವಿ. ಇವತ್ತು ಇಷ್ಟೊಂದು ಬೃಹತ್ ಸಭೆಯಲ್ಲಿ, ಬೃಹತ್ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದಿದ್ದೀರಾ. ನಿಮ್ಮನ್ನ ನಾನೇನೂ ವಿನಂತಿ ಮಾಡಲ್ಲ. ಎಲ್ಲ ನನ್ನ ತಾಯಂದಿರು, ಅಣ್ಣ ತಮ್ಮಂದಿರು, ಇನ್ನು ಉಳಿದಿರ್ತಕ್ಕಂಥ 4-5 ದಿವಸ ಪ್ರತಿ ಮನೆಗೆ ಹೋಗಿ ನಾವು ಜಾರಿ ಮಾಡಿರ್ತಕ್ಕಂಥ 5 ಗ್ಯಾರಂಟಿ, ಮುಂದೆ ಜಾರಿ ಮಾಡ್ತಕ್ಕಂಥ ಗ್ಯಾರಂಟಿಗಳನ್ನ ಮನೆಗೆ ಹೇಳಿ ನಮ್ಮ ಮುಂದೆ ಅಭಿವೃದ್ಧಿ ಕೆಲಸವನ್ನ ಮಾಡೋದಕ್ಕೆ ಹೇಳಿ ಎಲ್ಲ ಜನ, ಅದು ಯಾವುದೇ ವರ್ಗದ ಜನ ಇರ್ಬೋದು, ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿಬೇಕು. ಇವತ್ತು ಮನೆಗೆ 4-5 ಸಾವಿರ ಬರ್ತಾ ಇರೋದನ್ನ ನೆನೆಸ್ಬೇಕು. ಇವತ್ತು ನಿಮ್ಮೆಲ್ಲರ ಕೈ ಮುಗಿದು ವಿನಂತಿ ಮಾಡ್ತೀನಿ, ಈ ಜಿಲ್ಲೆಯ ಗೌರವವನ್ನ, ಈ ಜಿಲ್ಲೆಯ ಸ್ವಾಭಿಮಾನವನ್ನ ಉಳಿಸ್ಬೇಕು ಅಂತ ಹೇಳಿ. Brought to you by Vigard.